ನಾವು ಆ್ಯಂಟಿ ಡ್ಯಾಂಡ್ರಫ್ ನಿಮಗೆ ಹೇರ್ ಸ್ಪಾನ ತೋರಿಸ್ತಾ ಇದ್ದೀವಿ ನೋಡಿ. ಇದು ಫೈನಲ್ ರಿಸಲ್ಟು. ಸೊ ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ಬಂದುಬಿಟ್ಟು ನಿಮಗೆ ಹೇರ್ ಸ್ಪಾ, ಕ್ರೀಮು, ಶ್ಯಾಂಪೂ ಮತ್ತು ನಿಮಗೆ ಆ್ಯಂಪಲ್ಸ್, ಏಫ್ರೋನು ಇವೆಲ್ಲ ಬೇಕಾಗ್ತದೆ. ಫಸ್ಟು ನೀವು ಹೆಂಗೆ ಮಾಡ್ಕೋಬೇಕು ಅಂತೇಳಿ ನೋಡ್ಕೊಳ್ಳಿ. ಫಸ್ಟಿಗೆ ನೀವು ಶ್ಯಾಂಪೂ ತೊಗೊಂಡು ಬರೀ ಶ್ಯಾಂಪೂಯಿಂದ 3 ಟೈಮ್ಸ್ ಹೇರ್ ವಾಶನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ 3 ಟೈಮ್ಸ್ ವಾಶ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಕ್ಯೂಟಿಕಲ್ ಲೇಯರ್ ಓಪನ್ ಆಗುತ್ತೆ. ಸೊ ಕ್ಯೂಟಿಕಲ್ ಲೇಯರ್ ಓಪನ್ ಆದಾಗ ನಮಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಇವ್ರಿಗೆ ತುಂಬಾ ಡ್ಯಾಂಡ್ರಫ್ ಇತ್ತು ನೋಡಿ. ಇಲ್ಲಿ ಇದೆ ಆ್ಯಂಪಲ್ಸು, ಆಮೇಲೆ ಸ್ಪಾ ಕ್ರೀಮು. ಸ್ವಲ್ಪ ಸ್ಪಾ ಕ್ರೀಮ್ ತೊಗೊಂಡು ಅದು ಆ್ಯಂಪಲ್ಸ್ ಏನಿರುತ್ತಲ್ಲ ಫುಲ್ಲಾಗಿ ಹಾಕಬೇಕು. ನೀವು ಒಂದು ಬಾಟಲ್ ಬರುತ್ತೆ. ಸೊ ಆ ಬಾಟಲ್ ಫುಲ್ಲಾಗಿ ಹಾಕಿ ಸೆಕ್ಷನ್ ಬೈ ಸೆಕ್ಷನ್ ತೆಗೆದು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನೋಡ್ಕೊಳ್ಳಿ. ಸ್ವಲ್ಪನೇ ತೊಗೊಳ್ಳಿ, ಯಾಕಂದರೆ ಅದನ್ನೇ ಅಪ್ಲೈ ಮಾಡಿದ್ ಬಂದರೆ ನಾವು ವಾಟರ್ ಥರ ಇರುತ್ತದು. ಸೊ ಹೇರಲ್ಲಿ ಚೆನ್ನಾಗಿ ಅಪ್ಲೈ ಆಗೋದಿಲ್ಲ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಸ್ಪಾ ಕ್ರೀಮ್ ತೊಗೊಂಡು ಇದನ್ನು ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡು ನಾನು ರೂಟಿಗೆ ಹಚ್ತೀನಿ. ಸೊ ರೂಟಿಗೆ ನಾವು ಯಾವ ರೀತಿ ಹಚ್ಬೇಕಂದ್ರೆ, ಇವಾಗ ನಾವು ಆಯಿಲ್ ಅಪ್ಲೈ ಮಾಡ್ತೀವಲ್ಲ, ನಾವು ಹೇಗೆ ರೂಟ್ ತೆಗೆದು ಹಚ್ತೀವಲ್ಲ ಆ ರೀತಿಯಾಗಿ ಅಪ್ಲೈ ಮಾಡಬೇಕು. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ರಬ್ ಮಾಡಬೇಕು. ನೀವು ಗ್ಲವ್ಸ್ ಹಾಕ್ಕೊಂಡಿರಿ, ಯಾಕಂದರೆ ಅದು ಡ್ಯಾಂಡ್ರಫ್ ಎಲ್ಲ ನಮ್ಮ ಫಿಂಗರ್ಸನಲ್ಲಿ ಹಂಗೆ ಉಳಿದ್ಬಿಡುತ್ತೆ. ಸೊ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ, ಗ್ಲವ್ಸನ್ನು ಯೂಸ್ ಮಾಡಿ, ಮಾಸ್ಕನ್ನು ಯೂಸ್ ಮಾಡಿ, ಯಾಕಂದರೆ ಹೈಜೆನಿಕ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ನಮ್ಮ ಹೆಲ್ತಿಗೂ ತುಂಬಾ ಇಂಪಾರ್ಟೆಂಟು. ಆಮೇಲೆ ಕ್ಲೈಂಟಿಗೂ ಮಾಸ್ಕ್ ಕೊಡಿ, ಅವ್ರಿಗೂ ಏಫ್ರನ್ನ ವೇರ್ ಮಾಡಿಸಿ, ನೀವು ಏಫ್ರನ್ನ ವೇರ್ ಮಾಡಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ನೀವು ನೆನಪಿಟ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ನಾನು ಹಚ್ತಾ ಇದ್ದೀನಿ ಅಂತ. ಸೊ ರೂಟ್ ಟಚಪ್ ಮಾಡಿದರೆ ನಿಮಗೂ ಗೊತ್ತಾಗ್ಬೋದು. ಸೊ ರೂಟ್ ಟಚಪ್ ಮಾಡೋ ರೀತಿನೇ ನಾವೇನು ಮಾಡಬೇಕು, ಇದನ್ನು ಅಪ್ಲೈ ಮಾಡಬೇಕು. ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದೆಲ್ಲ ಅಪ್ಲೈ ಆಗಿದ ತಕ್ಷಣ ನಾವೇನು ಮಾಡಬೇಕು, ಸ್ಕ್ರಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ಕ್ರಬ್ಬಿಂಗ್ ಮಾಡಿದಾಗ ಏನಾಗುತ್ತೆ, ಡ್ಯಾಂಡ್ರಫ್ ಡಿಸ್ಟರ್ಬ್ ಆಗುತ್ತೆ. ಸೊ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ರಿಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನು ಏನಿಲ್ಲ ಅಂದರೂ 6 ಸೆಟ್ಟಿಂಗ್ಸ್ನ ಅವರಿಗೆ ಹೇಳಬೇಕು ಮಾಡಿಸ್ಕೊಳ್ಳಿ ಅಂತ, ಆವಾಗಲೇ ಡ್ಯಾಂಡ್ರಫ್ ಕಡಿಮೆ ಆಗೋದು. ಸೊ ಯಾವ ರೀತಿಯಾಗಿ ನಾನು ಅದನ್ನು ರಬ್ಬಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ಕೊಳ್ಳಿ. ಯಾವುದೇ ರೀತಿ ಇದು ಮಸಾಜ್ ಮಾಡ್ತಾ ಇಲ್ಲ, ನಾನು ರಬ್ ಮಾಡ್ತಾ ಇದ್ದೀನಿ. ಮೀನ್ಸ್ ನಾವು ಸ್ಕ್ರಬ್ಬಿಂಗ್ ಫೇಸಿನಲ್ಲಿ ಸ್ಕ್ರಬ್ ಮಾಡ್ತೀವಲ್ಲ ಆ ರೀತಿಯಾಗಿ ನಾವು ಹೇರ್ಸಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀವಿ. ಸೊ ಸ್ಕ್ರಬ್ಬಿಂಗ್ ಅಂತಲೂ ಕರಿಬೋದು ನೀವು. ಸೊ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂದರೆ, ನಾನು ಫಿಂಗರ್ ಟಿಪ್ಪನ್ನು ಯೂಸ್ ಮಾಡಿ ಜಸ್ಟ್ ರಬ್ ಮಾಡ್ತಾ ಇದ್ದೀನಿ, ಅಂದರೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಡ್ಯಾಂಡ್ರಫ್ನ. ಸೊ ಇದನ್ನು ನೀವೇನಿಲ್ಲ ಅಂದರೂ ಒಂದು 5 to 10 ಮಿನಿಟ್ಸ್ವರೆಗೂ ಮಾಡಬೇಕು. ಸೊ ಆವಾಗಲೇ ಎಲ್ಲ ಡ್ಯಾಂಡ್ರಫ್ನು ಹೋಗುತ್ತೆ. ಸೊ ಯಾವ ರೀತಿಯಾಗಿ ನಾನು ರಬ್ ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಇದು ಸ್ಕ್ರಬ್ಬಿಂಗ್ ಆದ ತಕ್ಷಣವೇ ಲೆಂತ್ ಮೇಲೆ ನಾನೇನು ಮಾಡ್ತೀನಿ, ಅದೇ ಸ್ಪಾ ಕ್ರೀಮ್ನೇ ತೊಗೊಂಡು ಲೆಂತ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಲೆಂತ್, ಯಾಕಂದರೆ ರೂಟಿಗಂತೂ ನಾವು ಆವಾಗಲೇ ಅಪ್ಲೈ ಮಾಡಿದ್ದೀವಿ. ಸೊ ಲೆಂತಿಗೆ ನಮಗೆ ಎಷ್ಟು ಕ್ರೀಮ್ ಬೇಕಲ್ಲ ಅಷ್ಟನ್ನು ನಾವು ಏನು ಮಾಡ್ತಾಯಿದ್ದೀವಿ, ಚೆನ್ನಾಗಿ ಅಪ್ಲಿಕೇಶನ್ ಮಾಡ್ತಾಯಿದ್ದೀವಿ ಆಲ್ ಓವರ್ ಹೇರು. ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ನೆಕ್ಸ್ಟು ನೋಡ್ಕೊಳ್ಳಿ ನಾವೇನು ನೆಕ್ಸ್ಟ್ ಮಾಡ್ತೀನಿ ಅಂತ.
ನೋಡಿ ಇವಾಗ ಮಸಾಜ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಮಸಾಜನ್ನು ಮಾಡಬೇಕಾಗುತ್ತೆ. ಮಸಾಜ್ ಮಾಡೋ ಟೈಮ್ನಲ್ಲಿ ನೆನಪಿಟ್ಕೊಳ್ಳಿ, ನಿಮ್ಮ ಹ್ಯಾಂಡ್ಸು ಮೂಮೆಂಟ್ ಯಾವ ರೀತಿ ಇರಬೇಕು ನಿಮಗೆ ಗೊತ್ತಿರಬೇಕು ಅದು. ಆಮೇಲೆ ಎಲ್ಲಿ ನಾವು ಸ್ಟ್ರೋಕ್ ಕೊಡಬೇಕು ಅದನ್ನು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಆಯಿಲ್ ಮಸಾಜ್ನ ನೀವು ಕರೆಕ್ಟಾಗಿ ಮಾಡಿದ್ರಿಂದ ಡೆಫಿನೆಟ್ಲಿ ನೀವು ಸ್ಪಾ ಮಸಾಜ್ ಚೆನ್ನಾಗಿ ಮಾಡ್ತೀರಾ. ಆಮೇಲೆ ಕ್ಲೈಂಟಿಗೆ ಎಷ್ಟು ಪ್ರೆಷರ್ ಬೇಕಲ್ಲ ಅಷ್ಟೇ ಪ್ರೆಷರ್ ಕೊಡಿ, ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ನೀವು ಏನಿಲ್ಲ ಅಂದರೂ 10 ರಿಂದ 15 ನಿಮಿಷ ನೀವು ರಿಲ್ಯಾಕ್ಸೇಷನ್ ಅವ್ರಿಗೆ ಕೊಡಬೇಕಾಗುತ್ತೆ. ಆಮೇಲೆ ಒನ್ಲಿ ಹೆಡ್ ಅಷ್ಟೇ ಅಲ್ಲ, ನೀವು ನೆಕ್ಕು ಆಮೇಲೆ ಈ ಕಡೆ ಬ್ಯಾಕು ಎಲ್ಲನೂ ಕವರ್ ಮಾಡಬೇಕಾಗುತ್ತೆ. ಹಾಫ್ ಫೋರ್ಹೆಡ್ಡು ಆಮೇಲೆ ಕಿವಿ ಹತ್ರ ಎಲ್ಲನೂ ಮಸಾಜ್ ಕೊಡಬೇಕಾಗುತ್ತೆ. ನಾನು ಯಾವ ರೀತಿಯಾಗಿ ಕೊಡ್ತೀನಿ ಅಂತೇಳಿ ನೀವು ನೀಟಾಗಿ ಕರೆಕ್ಟಾಗಿ ಸ್ಲೋ ಮೋಷನ್ ನೋಡಿ ನೀವು ಅರ್ಥ ಆಗುತ್ತೆ. ಸೊ ಇದನ್ನು ಏನಿಲ್ಲ ಅಂದರೂ ನೀವು ಒಂದು 2-3 ಕಸ್ಟಮರ್ಗೆ ಮಾಡಿದ್ರಂದ್ರೆ ಡೆಫಿನೆಟ್ಲಿ ನಿಮ್ಗೆ ಕೈ ಕುತ್ಕೊಂಡ್ಬಿಡುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಯಾಕಂದರೆ ಪ್ರಾಕ್ಟೀಸ್ ಮಾಡಿದ್ರೇ ಎಲ್ಲ. ನೆಕ್ಸ್ಟು ಇದನ್ನು ರಿಲ್ಯಾಕ್ಸ್ ಆಗೋಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಆಮೇಲೆ ಏನು ಮಾಡಿ, ಕೋಲ್ಡ್ ವಾಟರಿಂದ ಹೇರನ್ನು ವಾಶ್ ಮಾಡಿಬಿಡಿ. ಯಾವುದೇ ರೀತಿ ಶಾಂಪೂ ಯೂಸ್ ಮಾಡಬೇಡಿ, ಹಂಗೆ ಪ್ಲೇನ್ ವಾಟರಿಂದ ವಾಶ್ ಮಾಡಿಬಿಡಿ. ನೆಕ್ಸ್ಟು ಟವಲ್ ಡ್ರೈ ಮಾಡಿ. ಟವಲ್ ಡ್ರೈನ ಸೂಕ್ಷ್ಮದಿಂದ ಮಾಡಿರಿ. ಆಮೇಲೆ ಏನು ಮಾಡಿ, ನೀವು ಕೂಲ್ ಡ್ರೈನ ಮಾಡಿ. ಅಂದರೆ ಡ್ರೈಯರ್ ಒಳಗಡೆ ಹೀಟ್ ಇರುತ್ತಲ್ಲ, ಸೊ ಕೂಲ್ ಡ್ರೈ ಮಾಡಿ. ನೀವು ಕೂಲ್ ಡ್ರೈ ಮಾಡಿಬಿಟ್ಟು 70% ಕೂಲ್ ಡ್ರೈ ಮಾಡಿ. ಕೂಲ್ ಡ್ರೈ ಆಗಿದ್ಮೇಲೆ ಅವರಿಗೆ ಯಾವ ರೀತಿ ಅವ್ರಿಗೆ ಸ್ಟೈಲಿಂಗ್ ಬೇಕು, ಸ್ಟ್ರೈಟ್ನಿಂಗ್ ಬೇಕಾ, ಬ್ಲೋ ಡ್ರೈ ಬೇಕಾ, ಕರ್ಲ್ಸ್ ಬೇಕಾ, ಯಾವ ರೀತಿ ಬೇಕಾದರೂ ನೀವು ಅವ್ರಿಗೆ ಸ್ಟೈಲಿಂಗ್ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್.